ಮೈ ಚಾನಲ್. ಇವತ್ತು ವೆಡ್ನೆಸ್ಡೇ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ವೀಕ್ ಡೇಸಲ್ಲಿ ನನ್ನ ಚಾನಲಲ್ಲಿ ವ್ಲಾಗ್ಸ್ ಇರೋದಿಲ್ಲ ಹಬ್ಬದ ದಿನಗಳು ಬಿಟ್ಟರೆ. ಬಟ್ ಇವತ್ತು ಸಡನ್ನಾಗಿ ಯಾವುದೋ ಹಬ್ಬ ಇಲ್ಲ, ಬಟ್ ಆದರೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋತಿದ್ದೀರಾ. ಇವತ್ತು ನಾನು ಲೀವ್ ಹಾಕಿದ್ದೀನಿ ಆಫೀಸ್ಗೆ. ಇವತ್ತಿಂದ ಆಲ್ಮೋಸ್ಟ್ ಒಂದು ಲಾಂಗ್ ಲೀವೇ ಹಾಕ್ಕೊಂಡಿದ್ದೀನಿ 28th ಇವತ್ತು 23rd ಆ್ಯಂಡ್ ಇವತ್ತಿಂದ 28th ಲೀವ್ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ಟ್ರಿಪ್ಗೆ ಹೋಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಲ್ರೆಡಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ಪ್ಯಾಕಿಂಗ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಸೊ ನೀವೆಲ್ಲರೂ ನೋಡಿರ್ತೀರ. ಸೊ ನಾವು ವೆಕೇಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಟ್ರಿಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಯಾತಕ್ಕೆ ಟ್ರಿಪ್ ಅಂದರೆ ನಾಳೆ ನನ್ನ ಬರ್ಡೇ 24th. ಲಾಸ್ಟ್ ಇಯರು ಸಹ ನನ್ನ ಬರ್ಡೇಗೆ ಶ್ರೀ ಪ್ಲ್ಯಾನ್ ಮಾಡಿದರು ಆ್ಯಂಡ್ ಈ ಇಯರು ಸಹ ನನ್ನ ಬರ್ಡೇಗೆ ವೆಕೇಷನ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಪ್ಯಾಕಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದು. ಸೊ ಇವತ್ತು ಯಾತಕ್ಕೆ ಲೀವ್ ನಾಳೆನೇ ಹೋಗೋದು. ನಾಳೆ ಇನ್ ಅ ಸೆನ್ಸ್ 5 o'clock ಇದೆ ಫ್ಲೈಟ್. ಸೊ ಹೋಗ್ಬೇಕಾದ್ರೆ ಫ್ಲೈಟಲ್ಲಿ ಹೋಗೋಣ, ರಿಟರ್ನ್ ಬರಬೇಕಾದ್ರೆ ಟ್ರೈನಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಎಲ್ಲಿಗೆ ಹೋಗೋದು ಅಂತ ತಿಳಿಸ್ಕೊಡ್ತೀನಿ, ಅದು ಆ ಥರನೇ ಇರಲಿ, ಸ್ವಲ್ಪ ಕ್ಯೂರಿಯಸ್ ಆಗಿ. ಆ್ಯಂಡ್ ಇವತ್ತೇನೇನೆಲ್ಲ ಸ್ವಲ್ಪ ಕೆಲಸಗಳಿದ್ದಾವೆ ಆ್ಯಂಡ್ ಆಫೀಸ್ ಕೆಲಸನೂ ಇದ್ದು ಮನೆ ಕೆಲಸನೂ ಇದ್ದರೆ ಸ್ವಲ್ಪ ಮ್ಯಾನೇಜ್ ಆಗೋಲ್ಲ, ಎರಡೂ ಸೈಡ್ ಟೆನ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಲೀವ್ ಹಾಕ್ಕೊಂಡೆ ನಾನು ಇವತ್ತು. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸಗಳಿದ್ದಾವೆ. ಪ್ಯಾಕಿಂಗ್ ವೀಡಿಯೋದಲ್ಲಿ ಹೇಳಿದೆ ಐರನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಐರನ್ ಮಾಡೋದಕ್ಕಾಗಲಿಲ್ಲ, ಆಫೀಸ್ ಕೆಲಸ ಇದ್ದಿದ್ದ ಕಾರಣಕ್ಕೆ. ಸೊ ಅದಕ್ಕೆ ಇವತ್ತು ಐರನ್ ಮಾಡ್ಕೊಂಡು ನೀಟಾಗಿ ಪ್ಯಾಕ್ ಮಾಡಬೇಕು. ಸೊ ಆ ಕೆಲಸ ಬಾಕಿ ಇಟ್ಕೊಂಡಿದ್ದೀನಿ. ಮತ್ತು ಐಬ್ರೋಸ್ ಮಾಡಿಸ್ಕೊಬರ್ಬೇಕು. ಆ್ಯಂಡ್ ನಾನು ನಾಳೆ ಏನಾದರೂ ಫಂಕ್ಷನ್ ಇದೆ ಅಂದರೆ ಪ್ರೀವಿಯಸ್ ಡೇನೇ ಮಾಡಿಸ್ಕೊಳ್ಳೋದು. ಸೊ ಆವಾಗ ಸ್ವಲ್ಪ ಮುಖ ಗ್ಲೋ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನೂ ಯಾರಿಗಾದರೂ ಈ ಥರ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಮುಂಚೆ ಎಲ್ಲನೂ ಸೆಟ್ ಆಗಲಿ ಅಂತ ಮಾಡಿಸ್ಕೊಂಡಿರಲ್ಲ, 1-2 days ಬ್ಯಾಕ್ ಆ ಥರ ಎಲ್ಲ ಮಾಡಿಸ್ಕೊಳ್ಳಲ್ಲ. ನಂಗೆ ನಾಳೆ ಬೇಕು ಅಂದರೆ ಇವತ್ತು ಮಾಡಿಸ್ಕೊತೀನಿ. ಆ್ಯಂಡ್ ಮೂಗುತಿ ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ನಾನು ತೊಗೊಂಡಿರೋ ಡ್ರೆಸ್ಸಸ್ಗೆಲ್ಲನೂ ಈ ಥರ ಮೂಗುತಿ ಸ್ವಲ್ಪ ಸೆಟ್ ಆಗೋದಿಲ್ಲ. ಸೊ ಅದಕ್ಕೆ ಮೂಗುತಿ ಚೇಂಜ್ ಮಾಡಬೇಕು. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇವಾಗ ಚೇಂಜ್ ಮಾಡೋದಕ್ಕೆ, ಬಟ್ ಟ್ರೈ ಮಾಡ್ತೀನಿ, ಚೇಂಜ್ ಮಾಡಲೇಬೇಕು. ಮತ್ತು RT-PCR ಕೋವಿಡ್ ಟೆಸ್ಟ್, ಫ್ಲೈಟಲ್ಲಿ ಹೋಗೋ ಕಾರಣಕ್ಕೆ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕಂತೆ. ಸೊ ಇವನ್ ಆ ಟೆಸ್ಟ್ ಸಹ ಮಾಡಿಸ್ಕೊಂಬರ್ಬೇಕು. ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ ಕೆಲಸಗಳು ಬಾಕಿ ಇದ್ದಾವೆ. ಸೊ ಸ್ಟೇ ಟ್ಯೂನ್ಡ್, ಯಾವ ಥರ ಎಲ್ಲ ಇವತ್ತು ಆಗುತ್ತೆ, ಏನೇನೆಲ್ಲ ಕೆಲಸಗಳು ಮಾಡ್ಕೋತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಟಿಫನ್ ಮಾಡಿಕೊಂಡು ಇವಾಗ ಫಸ್ಟು ನಾವು ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಮೇಜರ್ ಇಂಪಾರ್ಟೆಂಟ್ ಥಿಂಗೇ ಟೆಸ್ಟು, ಬಿಕಾಸ್ ಹೋದಾಗ ಒಳಗಡೆ ಎಲ್ಲ ಬಿಟ್ಟಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಅದಕ್ಕೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸೋಣ ಅಂತೇಳ್ಬಿಟ್ಟು ಮನೆ ಹತ್ರನೇ ಇರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ ಇವಾಗ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ. ಗೊತ್ತಿಲ್ಲ ಅಲ್ಲಿ ಮಾಡ್ತಾರೋ ಮಾಡಲ್ವೋ, ಬಟ್ ಆದರೆ ಹೋಗ್ತಾಯಿದ್ದೀವಿ, ನೋಡೋಣ. ಮತ್ತು ಟೆಸ್ಟ್ ಮುಗಿಸ್ಕೊಂಡು ಐಬ್ರೋ ಕೆಲಸ ಮುಗಿಸ್ಕೊಬಿಡೋಣ ಅಂತೇಳಿ ನಾವು ಮನೆ ಬಿಟ್ಟಿದ್ದೇ ಇರೋ ಕೆಲಸನೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರಬೇಕು ಅಂತೇಳ್ಬಿಟ್ಟು. ಸೊ ಟೆಸ್ಟ್ ಮಾಡಿಸ್ಕೊಂಡು ಫಸ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ, ಐಬ್ರೋ ಮಾಡಿಸ್ಕೊಬೇಕಾಯ್ತು ಅಷ್ಟೇ. ಆಮೇಲೆ ಅಲ್ಲಿಂದ ನಾನು ಹೇಳಿದ್ನಲ್ಲ, ನಾನು ಮೂಗುತಿ ಚೇಂಜ್ ಮಾಡಬೇಕಿತ್ತು ಅಂತೇಳ್ಬಿಟ್ಟು. ಆಲ್ರೆಡಿ ನನ್ನ ಹತ್ರ ಇರೋದನ್ನೇ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆದರೆ ಇದು ಬ್ಯೂಟಿ ಪಾರ್ಲರ್ ಹತ್ರನೇ ಇತ್ತು, ನಾವು ರೆಗ್ಯುಲರಾಗಿ ವಿಸಿಟ್ ಕೊಡುವಂಥ ಶಾಪ್ ಇದು. ಸೊ ಅದಕ್ಕೆ ಯಾವುದಾದ್ರು ಇಷ್ಟ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ, ಬಟ್ ಯಾವುದು ಪರ್ಚೇಸ್ ಏನು ಮಾಡಲಿಲ್ಲ ನಾನು. ಮನೇಲಿರೋದೇ ಯೂಸ್ ಮಾಡ್ಕೊಳ್ಳೋಣ ಈ ಸರಿ, ಹೇಗಿದ್ರು ಅಮ್ಮ ಮನೆದು ಫಂಕ್ಷನ್ ಆಗಬೇಕಾದ್ರೆ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಜಸ್ಟ್ ವಿಸಿಟ್ ಕೊಟ್ಬಿಟ್ಟು ನಾನು ಇನ್ನೂ ತೊಗೊಂಡಿಲ್ಲ, ಹಾಗೆ ಬಂದೆ. ಬಟ್ ಮನೇಲಿ ಏನಿತ್ತು ಅದನ್ನೇ ವೇರ್ ಮಾಡಿದ್ದೀನಿ, ಈಗ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಬಿಸಿಲು ಗೊತ್ತಿರ್ಬೋದು, ನಾವು ಮನೆ ಬಿಟ್ಟು ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಆಲ್ಮೋಸ್ಟ್ ಒಂದು 2-3 hours ಆಗೋಯಿತು. ಅದಕ್ಕೇ ಜ್ಯೂಸ್ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಜ್ಯೂಸ್ ಶಾಪ್ಗೆ ಅಂತ ಬಂದ್ವಿ. ಸೊ ಇಬ್ಬರೂ ಗ್ರೇಪ್ ಜ್ಯೂಸೇ ಆರ್ಡರ್ ಮಾಡ್ಕೊಂಡಿದ್ವಿ.
ಆಮೇಲೆ ನೆಕ್ಸ್ಟ್ ಇಲ್ಲಿಂದ ನಾನು ಪ್ಯಾಕಿಂಗ್ ವೀಡಿಯೋದಲ್ಲಿ ಹೇಳಿದ್ದೆ, ಒಂದು ಬ್ಲೌಸ್ ಸ್ಲೀವ್ಲೆಸ್ ಬ್ಲೌಸ್ ನಾನು ತೋರಿಸಿರಲಿಲ್ಲ ಬಿಕಾಸ್ ಅದು ಸ್ಟಿಚಿಂಗ್ ಕೊಟ್ಟಿದ್ದೆ, ಆಲ್ಟ್ರೇಷನ್ ಮಾಡ್ಕೊಬೇಕಾಗಿತ್ತು. ಸೊ ಅದಕ್ಕೆ ಅದನ್ನು ಈಸ್ಕೊಂಡು ಹೋಗ್ಬಿಡೋಣ, ಇನ್ನೊಂದು ಮನೆಗೆ ಹೋದರೆ ಆಮೇಲೆ ಮತ್ತೆ ಬರೋ ಥರ ಬೇಡ ಅಂತೇಳ್ಬಿಟ್ಟು ಅದನ್ನು ಈಸ್ಕೊಳಕ್ಕಂತ ಹೋಗಿದ್ದೆ. ಅದನ್ನು ಈಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಬರಬೇಕಾದ್ರೇ ಈ ಚಿಕ್ಕ ಪುಟ್ಟ ಐಟಮ್ಸು, ವೆರಿ ನೆಸೆಸರಿ ಥಿಂಗ್ಸು, ಪೇಸ್ಟು, ಬ್ರಷು ಆ್ಯಂಡ್ ಶಾಂಪು, ಅದು ಬಾಟಲೆಲ್ಲ ಏನಕ್ಕೆ ಕ್ಯಾರಿ ಮಾಡೋದು, ಪ್ಯಾಕೆಟ್ಸ್ ಇದ್ದರೆ ಬೆಟರ್ ಅಂತ ಹೇಳ್ಬಿಟ್ಟು ಪ್ಯಾಕೆಟ್ಸು, ಫೇರ್ ಆ್ಯಂಡ್ ಲವ್ಲಿ, ಲೈಕ್ ಎಲ್ಲನೂ ಏನು ಐಟಮ್ಸ್ ಬೇಕೋ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲನೂ ಬರಬೇಕಾದ್ರೇ ನಾವು ತೊಗೊಬಂದ್ವಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಅಗೇನ್. ಈಗ ಬಂದ್ವಿ ಎಲ್ಲ, ಐ ಮೀನ್ ಹೊರಗಡೆ ಇರೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ. ಯಾರಾದರೂ ಇನ್ನೂ ಹೊರಗಡೆ ಹೋಗಿಲ್ಲ, ಲೈಕ್ ಹೆಂಗಿದ್ರು ಹೊರಗಡೆ ಹೋಗೋದಿಲ್ಲ ವರ್ಕ್ ಫ್ರಮ್ ಹೋಮ್ ಇರೋ ಕಾರಣಕ್ಕೆ. ಸೊ ಯಾರಾದರೂ ಮಧ್ಯಾಹ್ನ ಟೈಮ್ ಹೊರಗಡೆ ಹೋಗಿಲ್ಲ ಅಂದರೆ ಒನ್ಸ್ ಹೋಗಿ ಬನ್ನಿ, ಗೊತ್ತಾಗುತ್ತೆ ಯಾವ ಥರ ಇದೆ ಬಿಸಿಲು ಅಂತೇಳ್ಬಿಟ್ಟು. ಇವಾಗಲೇ ತಡೆಯೋಕ್ಕಾಗ್ತಾಯಿಲ್ಲ. ಸೊ ಹೇಗೋ ಬರೋಷ್ಟರಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ, ಇವಾಗ ಮಧ್ಯಾಹ್ನ ಬಿಸಿಲು ಕಾಲ ಆಗಿರೋ ಕಾರಣಕ್ಕೆ ನಮ್ಮ ಮನೇಲಿ ಮಜ್ಜಿಗೆ ಮಾಡ್ತಾರೆ ಡೈಲಿ ಅಂತ ಹೇಳ್ಬಿಟ್ಟು. ಸೊ ಬರೋಷ್ಟರಲ್ಲಿ ಹೇಗೋ ನಾವು ಮತ್ತೆ ಮಜ್ಜಿಗೆ ಕೊಟ್ಟಿದ್ದಾರೆ. ಸೊ ಕುಡಿದ್ಬಿಟ್ಟು ಇನ್ನು ಮಿಕ್ಕಿರೋ ಕೆಲಸಗಳು ಮಾಡ್ಕೋಬೇಕು. ಸೊ ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ ನನ್ನ ಬರ್ಡೇನ ಟ್ರಿಪ್ಪಲ್ಲೇ ಸೆಲೆಬ್ರೇಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ಶ್ರೀ. ಬಟ್ ಸಡನ್ನಾಗಿ ಶ್ರೀ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬಂದಿದ್ದಾರೆ. ಇವಾಗ ಟೈಮ್ ಬಂದುಬಿಟ್ಟು ನೈಟ್ 9 o'clock ಆಗಿದೆ. ಮಾರ್ನಿಂಗ್ 5 o'clock ಫ್ಲೈಟ್ ಇರೋದು. ಸೊ ಗೊತ್ತಿಲ್ಲ ಸಡನ್ನಾಗಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತೇಳ್ಬಿಟ್ಟು. ಸೊ ಆ ವ್ಲಾಗ್ ಸಹ ಹಾಕ್ತೀನಿ. ನಿಮ್ಮ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಹೊಸ ವ್ಯೂವರ್ಸ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.